ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ನೀವು ಯಾರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಈ ರೀಡಿಂಗ್ ನೋಡ್ತಿರೋ ಅದು ಅವ್ರಿಗೆ ರೆಸೊನೇಟ್ ಆಗುತ್ತೆ. ಅವ್ರ ಬಗ್ಗೆ ಹೇಳುತ್ತೆ, ಅವ್ರು ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್, ನೀವು ಯಾವಾಗ ನೋಡ್ತಿರೋ ನಿಮ್ಗೆ ಅವಾಗ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೈಮ್ ವೇಸ್ಟ್ ಮಾಡ್ತೀರಾ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ, ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ನಿಮ್ಮನ್ನು ಒಂಥರ ದೇವ್ರ ಥರ ನೋಡ್ತಾರೆ, ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ನಿಮ್ಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಅಷ್ಟು ನಂಬಿಕೆ ಇಟ್ಟಿದ್ದಾರೆ ನಿಮ್ಮ ಮೇಲೆ. ಸಾಕಷ್ಟು ನಿಮ್ಮ ಜೊತೆ ಮಾತಾಡೋದಕ್ಕೆ ಅವ್ರು ಇಷ್ಟಪಡ್ತಾ ಇದ್ದಾರೆ. ತುಂಬ ವಿಷಯಗಳು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ, ಅದ್ರ ಬಗ್ಗೆನೂ ಅವ್ರು ಪಶ್ಚಾತ್ತಾಪ ಫೀಲ್ ಆಗ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನಕ್ಕೆ ಯಾರು ನಿಮ್ಮ ಪರ್ಸನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಾ ಇಲ್ಲಿ, ಅದು ಅವ್ರದ್ದು ಸ್ವಲ್ಪ ಜನಕ್ಕೆ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಪರ್ಸನ್ನಿಂದ ನೀವು ಸ್ವಲ್ಪ ನೆಗೆಟಿವ್ ಫೀಲಿಂಗ್ಸ್ ಕೂಡ ನೀವು ಫೇಸ್ ಮಾಡ್ತಾ ಇದ್ದೀರಾ. ಲೈಕ್ ಹೇಗಂದರೆ, ಫಾರ್ ಎಕ್ಸಾಂಪಲ್, ಇವಾಗ ನೀವು ಬಯಸೋ ಪ್ರೀತಿ ನಿಮಗೆ ಅವರಿಂದ ಸಿಗ್ತಾ ಇಲ್ಲ, ನೀವು ಅವರಿಂದ ಬಯಸೋ ಟೈಮ್ ಸಮಯ ಕೂಡ ನಿಮ್ಗೆ ಅವ್ರ ಕಡೆಯಿಂದ ಸಿಗ್ತಾ ಇರಲ್ಲ. ಅಥವಾ ಇಲ್ಲಿ ಮನೇಲಿ ಒಪ್ಕೊಂಡಿಲ್ಲ, ಪ್ರೀತಿ ಇಲ್ಲ, ಒಪ್ಕೊಳ್ತಾ ಇಲ್ಲ ಅನ್ನೋ ಒಂದು ರೀಸನಿಂದ ಅವರು ತುಂಬ ಲೋ ಫೀಲ್ ಆಗೋದು, ಕಾಂಟ್ಯಾಕ್ಟಲ್ಲೂ ಸಿಗದೆ ಇರೋ ಥರ ಆಗೋದು, ಒಂಥರ ಭಯ ಪಡೋ ರೀತಿ, ಅದೆಲ್ಲ ಇಲ್ಲಿ ಆ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಬೇರೆ ಏನೋ ಚೆನ್ನಾಗಿದ್ದು, ನಿಮ್ಮ ಜೊತೆ ಚೆನ್ನಾಗೇ ಇದ್ದು ಬೇರೆ ಪರ್ಸನ್ ಯಾರೋ ಸಿಕ್ಕಿದ್ರು ಅಂತ ಅವ್ರು ಹೋಗಿರೋದೂ ಕಾಣಿಸ್ತಾ ಇದೆ. ಅಂದರೆ ಆಮೇಲೆ ಅವಾಗ ಹೋಗಿ ಇವಾಗ ಮತ್ತೆ ನೀವು ಬೇಕು ಅಂತ ಬಯಸ್ತಾ ಇರೋದು ಅವ್ರಿಗೂ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತಲೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಸಡನ್ ಡಿಸಿಷನ್ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದನ್ನು ನಿಮಗೆ ಸಡನ್ನಾಗಿ ಹೇಳಿದ್ರೆ ನೀವು ಹೇಗೆ ತೊಗೊಳ್ತೀರೋ ಏನೋ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನಕ್ಕೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನೀವಿಬ್ಬರು ಸೇರಿ ತಗೊಳ್ಳೋ ಡಿಸಿಷನ್ಸ್ ಏನಾದರೂ ನಿರ್ಧಾರಗಳಿದ್ದಾಗ ನಿಮ್ಮ ಪರ್ಸನ್ ಕೊಡೋ ನಿರ್ಧಾರ, ಆಪ್ಷನ್ ಅಥವಾ ಸೊಲ್ಯೂಷನ್ ನಿಮಗೆ ಇಷ್ಟ ಆಗಲ್ಲ. ಯಾಕಂದರೆ ಅವರು ಥಿಂಕ್ ಮಾಡೋ ವೇ ಅದೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಅದು ನಿಮಗೆ ಇಲ್ಲ ಇದು ಸರಿ ಇಲ್ಲ ಅನ್ನೋ ಥರನೂ ಅನಿಸಿರುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ಇಲ್ಲಿ ಸೆಪ್ರೇಷನ್ ಕಾಣಿಸ್ತಾ ಇದೆ. ತುಂಬ ವೆಯ್ಟ್ ಮಾಡಿದ್ದೀರಾ, ಆಲ್ಮೋಸ್ಟ್ ನಿಮ್ಮ ತಾಳ್ಮೆನೇ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ತುಂಬ ವಾರಗಳು, ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸ್ವಲ್ಪ ಜನಕ್ಕೆ ಏನಂದರೆ, ನಿಮ್ಮ ಪರ್ಸನ್ ಬರ್ತಾರಾ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ರೆ ಅದು ಇನ್ನೂ ವೆಯ್ಟ್ ಮಾಡ್ತಾನೆ ಇರಬೇಕಾಗುತ್ತೆ, ಅದು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಆ್ಯಂಡ್ ಇನ್ಯಾರು ನ್ಯೂ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅವರು ನಿಮ್ಮ ಪರ್ಸನ್ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿರ್ತಾರೆ, ಅಂದರೆ ಜೆನ್ಯೂನ್ ಪರ್ಸನ್, ಹಾನೆಸ್ಟ್ ಪರ್ಸನ್ ಆಗಿರ್ತಾರೆ. ಅವರೆಲ್ಲ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅದರಲ್ಲೂ ತುಂಬ ಅಂದರೆ ಅವ್ರು ಏನಾದರೂ ಕೆಲಸ ಮಾಡೋದ್ರ ಬಗ್ಗೆ, ಕೆಲಸದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಇಷ್ಟಪಡ್ತಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ಲೈಫಲ್ಲಿ ನಿಮ್ಮ ಪರ್ಸನ್ ಬಂದಮೇಲೆ ಅವ್ರ ಲೈಫಲ್ಲಿ ಒಂದು ಗ್ರೋತ್, ಒಂದು ಸಕ್ಸಸ್ ಅನ್ನೋದು ನೋಡಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೂ ಮುಂಚೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದರು, ಎಡವಿದ್ದಾರೆ ಸಹ ಅವರು. ನೀವು ಅವ್ರ ಲೈಫಲ್ಲಿ ಬಂದಮೇಲೆ ಅವ್ರ ಲೈಫ್ ಚೆನ್ನಾಗಾಗಿದೆ, ಅದಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಸ್ವಲ್ಪ ಜನಕ್ಕೆ ಇಲ್ಲಿ ನೀವು ಯಾರನ್ನ ರಿಜೆಕ್ಟ್ ಮಾಡಿರ್ತೀರಾ ಆ ಪರ್ಸನ್ ಕೂಡ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಯಾವಾಗ ಅವ್ರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತೀರಾ ಅಂತ, ಮೀನ್ಸ್ ನೀವು ಯಾವ ರೀಸನ್ನಿಂದ ಅವ್ರನ್ನ ಅವಾಯ್ಡ್ ಮಾಡಿದ್ದೀರಾ ಇಲ್ಲ ಇಗ್ನೋರ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ, ಬಟ್ ಅವ್ರ ಆನೆಸ್ಟಿಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವೆಷ್ಟೇ ಅವ್ರಿಗೆ ನೋವು ಕೊಟ್ಟರು, ಹರ್ಟ್ ಮಾಡಿದ್ರು, ಅವಮಾನ ಮಾಡಿದ್ರು, ಅವರು ನೀವೇ ಬೇಕು ಅಂತ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ನಿಂದ ನಿಮ್ಗೆ ಏನಾದರೂ ಹರ್ಟ್ ಆಗಿರ್ಬೋದು, ನೋವಾಗಿರ್ಬೋದು, ಅವ್ರು ಎಷ್ಟು ನಿಮಗೆ ನೋವು ಮಾಡಿ ಅವಮಾನ ಮಾಡಿದ್ರು, ಒಂದು ಸಾರಿ ಅನ್ನೋದು ಕೇಳ್ತಾ ಇಲ್ವೇ ನಿಮಗೆ ಅಂತ ನೋವಾಗ್ತಾ ಇದೆ. ಬಟ್ ಅವ್ರು ಏನೇ ಮಾಡಿದ್ರು ಅಂದರೆ ನಿಮ್ಗೆ ಆ ಟೈಮ್ಗೆ ನೋವು ಕೊಡಬೇಕು, ಅವಮಾನ ಮಾಡಬೇಕು ಅಂತ ಮಾಡಿರೋದಿಲ್ಲ, ಅದು ಆ ಸಿಚುವೇಶನ್ ಆ ಥರ ಕ್ರಿಯೇಟ್ ಆಗಿರುತ್ತೆ. ಸೊ ಅದಕ್ಕೂ ಅವ್ರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಬಟ್ ನಿಮ್ಮ ಹತ್ರ ಸಾರಿ ಕೇಳ್ತಾ ಇಲ್ಲ ಅವ್ರು ಅಷ್ಟೇ. ಇನ್ನು ಸ್ವಲ್ಪ ಜನ ನಿಮ್ಮ ಫ್ಯಾಮಿಲಿಯಲ್ಲಿ ಒಪ್ಕೊಂಡಿಲ್ಲ ಅನ್ನೋ ಒಂದು ರೀಸನ್ಗೆ, ಒಪ್ಕೊಳ್ತಾ ಇಲ್ಲ ಅನ್ನೋ ರೀಸನ್ಗೆ ನಿಮ್ಮ ಪರ್ಸನ್ನ ನೀವು ಅವಾಯ್ಡ್ ಮಾಡಿದ್ದೀರಾ, ದೂರ ಮಾಡಿದ್ದೀರಾ. ಬಟ್ ಯಾವಾಗಲೂ ನೀವು ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀರಾ. ಇಷ್ಟು ಪ್ರೀತಿ ಮಾಡಿದ್ರು, ಇಷ್ಟು ಮಾಡಿದ್ರು, ಅವ್ರಿಗೆ ನಾನು ಈ ಥರ ಮಾಡಿದ್ನೆ, ಅನ್ಯಾಯ ಮಾಡಿದ್ನೆ ಅನ್ನೋ ನೋವು ನಿಮಗೆ ಕಾಡ್ತಾ ಇದೆ. ಬಟ್ ಈ ಕಡೆ ಫ್ಯಾಮಿಲಿನೂ ಬಿಟ್ಕೊಡೋಕ್ಕಾಗ್ತಾ ಇಲ್ಲ ನಿಮಗೆ.
ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋ ಪರ್ಸನ್ಸು ಅಲ್ಲ ನೀವು. ಶೇರ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ನಿಮಗೆ. ಒಬ್ಬರೇ ನೋವು ಅನುಭವಿಸ್ತಾ ಇರ್ತೀರ. ಸರಿಯಾಗಿ ಊಟ ಮಾಡಲ್ಲ. ನೈಟ್ ಟೈಮ್ ಅಂತೂ ತುಂಬ ರೇರು ನೀವು ಮಲಗೋದು. ಅಳ್ತಾನೆ ಇರ್ತೀರ ನೈಟೆಲ್ಲ. ಇನ್ನು ಸ್ವಲ್ಪ ಜನಕ್ಕೆ ಇಲ್ಲಿ ಬಂದಿರೋ ಲಾಸ್ಟ್ ಕಾರ್ಡ್ ಪ್ರಕಾರ ಮ್ಯಾರೇಜ್ ಆಗುತ್ತೆ. ಅಂದರೆ ಅವ್ರು ನಿಮ್ಮ ಪರ್ಸನ್ ಬಂದು ನಿಮ್ಮ ಮನೇಲಿ ಒಪ್ಪಿಸಿ ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ಕೊಡ್ತಾರೆ. ನಿಮಗೆ ಮ್ಯಾರೇಜ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ಯಾರು ಸಪ್ರೇಟ್ ಆಗಿದ್ದೀರಾ, ನೀವು ಒಬ್ಬರನ್ನ ಯಾರನ್ನಾದ್ರೂ ಇಗ್ನೋರ್ ಮಾಡಿ, ಅವಾಯ್ಡ್ ಮಾಡಿ, ಬ್ಲಾಕ್ ಮಾಡಿದ್ದೀರಾ, ಅವರಂತೂ ಒಂದು ಡಿಸೈಡ್ ಮಾಡಿದ್ದಾರೆ ಮ್ಯಾರೇಜ್ ಕಮಿಟ್ಮೆಂಟ್ ತಗೊಬರ್ಬೇಕು ನಿಮ್ಮ ಜೊತೆ ಅಂತ. ಅಂದರೆ ಲೈಫ್ ಅಂತೂ ಇದ್ದರೆ ಅವ್ರಿಗೆ ನೀವೇ ಅನ್ನೋದು ಅವ್ರು ಫಿಕ್ಸ್ ಆಗಿದ್ದಾರೆ. ಮೇ ಬಿ ಅವ್ರ ಕಡೆಯಿಂದ ನಿಮಗೆ ಪ್ರಪೋಸಲ್ ಬರ್ಬೋದು. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ನಿಮಗೆ ತುಂಬ ಅಡಿಕ್ಟ್ ಆಗಿರೋದು ಕಾಣಿಸ್ತಾ ಇದೆ. ನಿಮ್ಮ ವಾಯ್ಸ್ ಇಷ್ಟಪಟ್ಟಿದ್ದಾರೆ, ನಿಮ್ಮ ಸ್ಮೈಲ್ ಇಷ್ಟಪಟ್ಟಿದ್ದಾರೆ, ನಿಮ್ಮ ಫೇಸ್ ಇಷ್ಟಪಟ್ಟಿದ್ದಾರೆ. ನಿಮ್ಮ ವಾಯ್ಸ್ ದಿನ ಅವ್ರಿಗೆ ಕೇಳಲೇಬೇಕು ಅನ್ನೋ ಥರ ಅಡಿಕ್ಟ್ ಆಗಿದ್ದಾರೆ ಅವರು. ಅವ್ರು ಯಾವಾಗ ಫ್ರೀ ಅನಿಸುತ್ತೋ ಅವಾಗೆಲ್ಲ ನಿಮ್ಮ ಜೊತೆ ಚಾಟ್ ಮಾಡಬೇಕು ಅಥವಾ ನಿಮ್ಮ ವಾಯ್ಸ್ ಕೇಳಬೇಕು. ಅವ್ರು ಒಂದಿನ ನಿಮ್ಮ ವಾಯ್ಸ್ ಕೇಳ್ದಿರ ಇರೋಕ್ಕಾಗೋದಿಲ್ಲ. ಆ ಥರ ಅಡಿಕ್ಟ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಓಕೆ, ಈ ರೀಡಿಂಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.